ರಾಮನ ಭಕ್ತಿಯ ಭಾವನೆಯ ದುರುಪಯೋಗ ಪಡಿಸ್ಕೊಂಡ ಯಾರನ್ನೂ ಬಿಡೋ ಪ್ರಶ್ನೆ ಇಲ್ಲ. ಕಾಣಿಕೆ ಹಣವನ್ನ ಯಾರು ತಿಂದಿದಾರೋ ಅವ್ರಿಗೆ ಶಿಕ್ಷೆ ಆಗೇ ಆಗತ್ತೆ. ಯಾಕೆಂದ್ರೆ ರಾಮ ಭಕ್ತರ ಸರ್ಕಾರ ಇದೆ, ಯಾರನ್ನೂ ರಕ್ಷಣೆ ಮಾಡೋ ಪ್ರಶ್ನೆ ಇಲ್ಲ. ದೂರು ಕೊಟ್ಟಿದ್ದು ಟ್ರಸ್ಟಿನ ದೂರಿನ ಮೇಲೇನೆ ತನಿಖೆ ನಡೀತಾ ಇರೋದು, SIT ರಚನೆ ಆಗಿರೋದು. ದೂರೇ ಕೊಡದೇ ಇದ್ದಿದ್ರೆ SIT ರಚನೆ ಆಗ್ತಿರ್ಲಿಲ್ಲ. ಆದ್ರೆ ನಮ್ಮ ಕಳಕಳಿ ರಾಮ ಭಕ್ತರ ಭಾವನೆಗಳಿಗೆ ಘಾಷಿಯಾಗೋದನ್ನ ಅವಕಾಶ ಮಾಡಿಕೊಡ್ಬಾರ್ದು ಅನ್ನೋ ಕಾರಣಕ್ಕೇನೆ SIT ರಚನೆ ಮಾಡಿದ್ದು. ಯಾರನ್ನೂ ಬಿಡೋ ಪ್ರಶ್ನೆ ಇಲ್ಲ. ನಮ್ಗೆ ಈ ಬೆಳವಣಿಗೆ ಅಲ್ಲಿ ರಾಮ ದೇವಾಲಯದಲ್ಲಿ ಕಾಣಿಕೆಯ ದುರುಪಯೋಗ ನಮಗೆ ಸಂಕಟ ತಂದಿದೆ. ರಾಮ ಭಕ್ತರಿಗೆ, ರಾಮ ವಿರೋಧಿಗಳು ವಿಕೃತ ಆನಂದ ಅನುಭವಿಸ್ತಾ ಇದ್ದಾರೆ. ಇದೆಲ್ಲ ಆಗಿದ್ ನೋಡಿ. ಯಾರು ರಾಮ ಮಂದಿರವನ್ನೇ ನಿರ್ಮಾಣ ಮಾಡೋದನ್ನು ವಿರೋಧಿಸಿದ್ರೋ, ಯಾರು ನಮ್ಮ ಮೇಲೆ ಗೋಲಿಬಾರ್ ಮಾಡಿರೋ, ಕರಸೇವಕರನ್ನ ಕೊಂದ್ರೋ, ಕಂಡಲ್ಲ ಅರೆಸ್ಟ್ ಮಾಡಿದ್ರು, ಆ ಜನ ಈ ಬೆಳವಣಿಗೆಯಿಂದ ಸಂಕಟ ಪಡ್ತಾ ಇಲ್ಲ, ಸಂಭ್ರಮಿಸ್ತಾ ಇದ್ದಾರೆ.